ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆಗ್ತಾನೇ ಇರಲಿಲ್ಲ. ಬರೀ ಶಾರ್ಟ್ ವೀಡಿಯೋ ಒಂದು ಹಾಕ್ತಾಯಿದ್ದೆ. ಲೆಂತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಇವತ್ತು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದೆ. ನನ್ನ ಮಗ ತೊಟ್ಲಲ್ಲಿ ಆಟಾಡ್ತಿದ್ದ. ನಮ್ಮ ಮನೆಯವರು ಮಧ್ಯಾಹ್ನ ಡ್ಯೂಟಿಗೆ ಹೋಗಬೇಕಾಗಿತ್ತು. ಅಷ್ಟರೊಳಗೆ ನಾನು 2 ಗಂಟೆ ಒಳಗೆ ಅಡುಗೆ ಮಾಡಬೇಕಿತ್ತು. ಅವ್ರು ದೊಡ್ಡಮ್ಮನ ಕರ್ಕೊಂಬರಕ್ಕಂತೇಳಿ ಊರಿಗೆ ಹೋಗಿದ್ರು. ಅವರು ಕೃಷಿಕ ಮತ್ತು ನಮ್ಮ ಮನೆಯವರು ಬರೋ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂಥೇಳಿ ಫ್ರಿಜ್ಜಲ್ಲಿ ಬೆಂಡೆಕಾಯಿ ಇತ್ತು. ಬೆಂಡೆಕಾಯಿ ಪಲ್ಯ, ಮಾವಿನಕಾಯಿ ಚಟ್ನಿ, ರೊಟ್ಟಿ ಮಾಡೋಣ ಅಂದ್ಕೊಂಡೆ. ಬೆಂಡೆಕಾಯಿ ಕಟ್ ಮಾಡಿಕೊಂಡು ಅವನು ಹುರ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡು ಚಟ್ನಿಗೆ ಮಾವಿನಕಾಯಿ ಕಟ್ ಮಾಡಿಕೊಂಡು, ಚಟ್ನಿ ರೆಸಿಪಿ ಏನು ಹಾಕಿಲ್ಲ, ರೆಸಿಪೀಸ್ ಏನು ಹಾಕಿಲ್ಲ, ಪಲ್ಯ ಚಟ್ನಿದು ರೊಟ್ಟಿದು. ಬೇಕಂದರೆ ಕಮೆಂಟ್ ಮಾಡಿ ಹಾಕೋಣ. ವೀಡಿಯೋ ಮಾಡೋಣ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೇನೋ ಸ್ಟಾರ್ಟ್ ಮಾಡಿದ್ವಿ. ಅದೇ ವೀಡಿಯೋ ಮಾಡಿ, ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಡೋದು ತುಂಬ ಕಷ್ಟ. ನನಗೆ ಇವಾಗ ಗೊತ್ತಾಗ್ತಿದೆ. ಇರಲಿ, ಒಂದೊಂದೇ ಕಲ್ಕೊತ ಹೋಗೋಣ. ಮತ್ತು ನಮ್ಮ ಮನೆಯವರು ಬಂದರು, ಅಜ್ಜಿನ ಕರ್ಕೊಂಡು. ಕೃಷಿಕನು ಬಂದಳು. ಎಲ್ಲ ರೆಡಿ ಮಾಡ್ಕೊತ ಇದ್ದೆ ನಾನು. ಪಲ್ಯಗೆಲ್ಲ ನೋಡ್ತಿರ್ಬೋದು, ಹೆಚ್ಚಿಟ್ಕೊಂಡಿದ್ದೆ. ಪಲ್ಯ ಮಾಡೋಕ್ಕೆಲ್ಲ, ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ಅದನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ರೊಟ್ಟಿ ಮಾಡ್ಕೊಳೋದು. ಬಂದರು ಅಜ್ಜಿ, ಭಾಳ ದಿನ ಆದಮೇಲೆ ಬಂದಿದ್ದರು ನಮ್ಮ ಮನೆಗೆ. ಅವರಿಗೆ ನೀರು ಕೊಟ್ಟು ಒಳಗೆ ಬಂದೆ ನಾನು. ಬೆಳಗ್ಗೆ ಬೇಗನೆ ಹೋಗಿದ್ರು ನಮ್ಮ ಮನೆಯವರು ಕರ್ಕೊಂಬರೋದಕ್ಕೆ. ತಿಂಡಿನೂ ಅಲ್ಲೇ ಹೋಟ್ಲಲ್ಲೇ ತಿನ್ಕೊಂಡು ಬಂದ್ರಂತೆ. ಫೋನ್ ಮಾಡಿದ್ದೆ ನಾನು. ಬಂದರು ಇವಾಗ. ಅಜ್ಜಿಗೆ ಟೀ ಮಾಡೋಣ ಅಂತೇಳ್ಬಿಟ್ಟು ಟೀ ಇಟ್ಟಿದ್ದೆ. ಕೃಷಿಕ ಬಂದಳು, ಅಷ್ಟರಲ್ಲಿ ಮತ್ತೆ ರೆಡಿ ಮಾಡ್ಕೊತಿದ್ದೆ. ನೋಡ್ತಿರ್ಬೋದು, ಅಜ್ಜಿನ ಹೋಗಿ ಮಾತಾಡ್ಸ್ಬಂದೆ. ಅವ್ರದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕಂದರೆ ಫಸ್ಟ್ ಟೈಮು. ನನಗೂ ಹೊಸ್ತು, ಅವ್ರಿಗೂ ಹೊಸ್ತು, ಯಾಕೆ ಬೇಕು ಅಂತ ವೀಡಿಯೋ ಎಲ್ಲ ಮಾಡಿಲ್ಲ, ತೋರಿಸ್ಲಿಲ್ಲ ಅಜ್ಜಿನ. ಕೃಷಿಕ ಬಂದಳು, ನೀರು ಬೇಕಂತ ನೀರು ಕೇಳಿದ್ಲು. ಅವಳಿಗೆ ನೀರು ಕೊಟ್ಟು ಬಂದೆ. ಅವಳು ಹೋಗಿ ಬಂದಿದ್ದು ಹೇಳ್ತಿದ್ಲು, ಅಜ್ಜಿನ ಕರ್ಕೊಂಬಂದ್ವಿ ಅಮ್ಮ ಅಂತ ಹೇಳ್ತಿದ್ಲು. ಅವಳಿಗೆ ನೀರು ಕೊಟ್ಬಿಟ್ಟು ನೀನು ಕೆಲಸ ನೋಡೋಣ ಅಂತೇಳಿ ಬಂದೆ. ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಬೆಂಡೆಕಾಯಿನ ಕಟ್ ಮಾಡಿಟ್ಕೊಂಡು ಅವ್ನು ಉರಿಬೇಕಿತ್ತಲ್ಲ, ಉರಿಯೋಕ್ಕಂತೇಳಿ ಹುರ್ಕೊತಾ ಇದ್ದೆ. ಮತ್ತು ಅಜ್ಜಿಗೆ ಟೀ ಇಡೋಣ ಅಂತೇಳಿ ಟೀ ಇಟ್ಟೆ. ನಮ್ಮ ಮನೇಲಿ ಬೆಲ್ಲನೇ ಯೂಸ್ ಮಾಡೋದು, ಸಕ್ಕರೆ ಯೂಸ್ ಮಾಡಲ್ಲ. ಬೆಲ್ಲದ ಟೀ ಚೆನ್ನಾಗಿರುತ್ತೆ. ಬೆಲ್ಲ ಟೀಗಿಟ್ಟು ಮತ್ತು ಟೀ ಪುಡಿ ಹಾಕೋದೆ ಮರ್ತೋಗಿತ್ತು, ಆಮೇಲೆ ಹಾಕಿದೆ. ಮತ್ತು ಬೆಂಡೆಕಾಯಿ ಹುರಿತಾ ಇದ್ದೆ. ಒಂದು ಸೈಡ್ ಬೆಂಡೆಕಾಯಿ, ಒಂದು ಸೈಡ್ ಟೀ ಇಟ್ಟಿದ್ದೆ. ಅಜ್ಜಿ ಕೊಟ್ಟು ಬರೋಣ ಅಂತೇಳಿ ಮುಖ ತೊಳ್ಕೊಂಬರಕ್ಕೆ ಹೋಗಿದ್ದರು ಅಜ್ಜಿ. ತಿಂಡಿ ತಿನ್ಕೊಂಬಂದಿದ್ರಲ್ಲ, ನಾವು ಕೃಷಿಕ ಮನೆಗೆ ಬೇಕಂತೇಳಿ ಪಾರ್ಸೆಲ್ ತಗೊಂಬಂದಿದ್ಲು. ಅಲ್ಲೇ ಅವಳಿಗೆ ಹಾಕ್ಕೊಟ್ಟು ಪ್ಲೇಟಲ್ಲಿ ಹಾಕ್ಕೊಡಮ್ಮ ಅಂದ್ಲು. ಹಾಕ್ಕೊಟ್ಟು ಅವಳಿಗೆ ಮತ್ತು ನಾನು ಮುಂದಿನ ಕೆಲಸ ನೋಡ್ಕೊಂಡೆ. ಬೇಗ ಮಾಡಬೇಕಿತ್ತು, ಮಾಡಿದೆ. ಪಲ್ಯಗೆ ಇಟ್ಟಿದ್ದೆ ಆಲ್ರೆಡಿ. ಟೀ ಕುದೀತಾ ಇತ್ತು. ಟೀ ಕುದ್ಮೇಲೆ ಅವರಿಗೆ ಟೀ ಎಲ್ಲ ಹಾಕ್ಕೊಟ್ಟು ನಾನು ಸ್ವಲ್ಪ ಕುಡಿದೆ ಟೀನ. ನಾನು ಕುದ್ದು ಅವ್ರಿಗೆ ಹಾಕ್ಕೊಟ್ಟು ಮತ್ತು ರೊಟ್ಟಿ ಎಲ್ಲ ಮಾಡಿದೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಮ್ಮ ಮನೆಯವರು ರೆಡಿಯಾಗಿ ಬಂದರು. ಅವರಿಗೆ ರೊಟ್ಟಿ, ಪಲ್ಯ, ಚಟ್ನಿ ಎಲ್ಲ ಹಾಕ್ದೆ. ಚಟ್ನಿದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ವೀಡಿಯೋ ಮಾಡೋಣಂತೆ. ಹಾಕ್ಕೊಟ್ಟೆ. ಅಷ್ಟರಲ್ಲಿ ಸೊಪ್ಪಿರೋದು ನೆನಪಾಯಿತು, ಪಚಡಿ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ನಮ್ಮ ಮನೆಯವರು ಮಾಡ್ತೀನಿ, ಸ್ವಲ್ಪ ಮಾಡಿದ್ಮೇಲೆ ಊಟ ಮಾಡೋಂತ್ರಿ ಅಂತ ಹೇಳಿದೆ. ಹ್ಞೂ ಅಂದರು. ಪಚಡಿಗೆಲ್ಲ ರೆಡಿ ಮಾಡ್ಕೊಂಡು ಅವ್ರ ಪ್ಲೇಟಿಗೆ ಹಾಕಿಟ್ಬಿಟ್ಟು ಸೊಪ್ಪೆಲ್ಲ ಕಟ್ ಮಾಡಿ ಅದನ್ನು ತೊಳ್ಕೊಂಡು ನೀರು ಹೋಗಲಿ ಅಂತೇಳ್ಬಿಟ್ಟು ಇಟ್ಟಿದ್ದೆ. ಆಮೇಲೆ ಬೆಳಿಗ್ಗೆ ಅದು ಅವಲಕ್ಕಿ ಮಾಡಿದ್ವಿ. ಕೃಷಿಕ ಪೂರಿ ತಿಂದು ಹಂಗೆ ಇಟ್ಟಿದ್ಲು, ಅರ್ಧ ತಿಂದು ಅರ್ಧ ಹಂಗೆ ಇಟ್ಟಿದ್ಲು. ನೋಡ್ತಿರ್ಬೋದು. ಸಾಂಬಾರು ಇತ್ತು, ಬೆಳಗ್ಗೆ ಮಾಡಿರೋ ಸಾಂಬಾರು ಇತ್ತು. ಮತ್ತು ಬೆಳಿಗ್ಗೆ ನಮ್ಮ ಮನೇಲಿ ರಾಗಿ ಅಂಬಲಿ ಕುಡಿತಾರೆ, ಅದು ಕೂಡ ಇತ್ತು. ಹಾಗೆ ಸ್ವಲ್ಪ ಇತ್ತು. ರೈಸ್ ಕೂಡ ಮಾಡಿದ್ದೆ, ಅದು ಇತ್ತು. ಅನ್ನ ಸಾಂಬಾರು ಇತ್ತು. ಮತ್ತು ನಮ್ಮ ಮನೇಲಿ ಪಪ್ಪಾಯ ಹಣ್ಣಿತ್ತು ಅಂತೇಳಿ ಕಟ್ ಮಾಡಿ ತಿಂತಾಯಿದ್ರು. ನನಗೂ ಒಂದು ಪೀಸ್ ಕೊಟ್ಟಿದ್ದರು, ನಾನು ತಿಂತಾಯಿದ್ದೆ. ಮತ್ತು ಮನೇಲಿ ಶಿವಮೊಗ್ಗವ್ರು ಬಂದಿದ್ರಲ್ಲ, ಸೊಪ್ಪೆಲ್ಲ ತಂದಿದ್ದರು. ಅದನ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಫ್ರಿಜ್ಜಿನಲ್ಲಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡಬೇಕಿತ್ತು, ಚೆನ್ನಾಗಿರುತ್ತೆ ಹಾಕಿಟ್ರೆ ಅಂತೇಳ್ಬಿಟ್ಟು ಎಲ್ಲ ತೆಗೆದೆ. ಅದನ್ನೆಲ್ಲ ಕವರಿಂದ ತೆಗೆದು ಕೊತ್ತಂಬರಿ ಮತ್ತು ಸಾಂಬಾರು ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ತಗೊಂಬಂದಿದ್ರು. ಎಲ್ಲ ಬೇರೆ ಬೇರೆ ಮಾಡಿಟ್ಟು ಕ್ಲೀನ್ ಮಾಡಿ ಅದನ್ನ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋಣ ಅಂತೇಳ್ಬಿಟ್ಟು ತೆಗಿತಾ ಇದ್ದೆ. ಮತ್ತು ಟೊಮೊಟೊ ಮತ್ತು ಮೆಣಸಿನ್ಕಾಯಿನೂ ತೊಗೊಂಬಂದಿದ್ರು.
ಅದನ್ನೆಲ್ಲ ಕ್ಲೀನ್ ಮಾಡೋಣ ಇಡೋಣ ಅಂತೇಳ್ಬಿಟ್ಟು ಮಾಡ್ಕೊತಿದ್ದೆ. ಯಾರು ಊಟ ಮಾಡ್ಕೊಂಡು ಹೋದ್ರು, ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನೋಡ್ತಿದ್ದೆ ಸೊಪ್ಪು ಹೆಂಗಿತ್ತು ಏನಂತೇಳಿ. ಚೆನ್ನಾಗಿತ್ತು ಸೊಪ್ಪು ಫ್ರೆಶ್ಶಾಗಿ, ಮತ್ತೆಲ್ಲ ಕ್ಲೀನ್ ಮಾಡಿಟ್ಟೆ. ನನ್ನ ಮಗನೂ ಅಳ್ತಿದ್ದ. ಎಲ್ಲ ಕ್ಲೀನ್ ಮಾಡಿಟ್ಟು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಫ್ರಿಜ್ಜಲ್ಲಿ ಒಂದು ಇಡಬೇಕಿತ್ತು. ಅವನ್ನೆಲ್ಲ ಟೊಮೊಟೊ ಮೆಣಸಿನ್ಕಾಯಿನ ಫ್ರಿಜ್ಜಲ್ಲಿ ಇಡಲ್ಲ, ಸೊಪ್ಪು ಒಂದು ಇಡಬೇಕಿತ್ತು. ನನ್ನ ಮಗ ಅಳ್ತಾ ಇದ್ನೆಲ್ಲ ಹೊರಗೆ ಸ್ವಲ್ಪ ಮಾತಾಡ್ತಾನೆ ಅಂತೇಳ್ಬಿಟ್ಟು ನೋಡ್ತಿರ್ಬೋದು. ಅವ್ರ ತಾತ ನಗಿಸ್ತಾ ಇದ್ರು, ನಗ್ತಾ ಇದ್ದ. ಕೃಷಿಕ ಎಷ್ಟು ಚೆನ್ನಾಗಿ ABCD ಹೇಳ್ತಾಳೆ ನೋಡಿ. ಇವಾಗ ವಿಡಿಯೋ ಹಾಕ್ತೀನಿ, ಚೆನ್ನಾಗಿ ಹೇಳ್ತಾಳೆ ABCDನ. ಇನ್ನೊಂದು ಸರಿ ಹೇಳು ಅಂದೆ, ಅವಳು ಹೇಳಿಲ್ಲ. ಗೊತ್ತಾಯಿತು ವಿಡಿಯೋ ಮಾಡೋದು ಅಷ್ಟರಲ್ಲಿ ನನ್ನ ಮಗನ ಕರ್ಕೊಂಡೋಗಿ ಮಲಗಿಸಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.